ಚಿಕ್ಕಬಳ್ಳಾಪುರದಲ್ಲಿ ಇತ್ತೀಚೆಗೆ ಸರಗಳ್ಳರ ಹಾವಳಿ ಹೆಚ್ಚಾಗಿದ್ದು ಒಂಟಿ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ನಡೆಯುತ್ತಿರುವ ಪ್ರಕರಣಗಳು ಮೇಲಿಂದ ಮೇಲೆ ವರದಿಯಾಗುತ್ತಲೇ ಇವೆ. ಇಂತಹದ್ದೇ ಘಟನೆ ಮೇ 3ರಂದು ಚಿಕ್ಕಬಳ್ಳಾಪುರ ನಗರದ ವಾರ್ಡ್ ನಂಬರ್ 23ರ ಚಾಮರಾಜಪೇಟೆಯಲ್ಲಿಯೂ ನಡೆದಿತ್ತು. ಮನೆಯ ಮುಂದಿನ ನೀರಿನ ಸಂಪ್ ನೋಡಲು ಕೆಳಗಿಳಿದಿದ್ದ ಗೃಹಿಣಿ ಪ್ರಿಯಾ ಎಂಬುವರ ಮಾಂಗಲ್ಯ ಸರವನ್ನು ಕಿತ್ತುಕೊಂಡು ಖದೀಮರು ಎಸ್ಕೇಪ್ ಆಗಿದ್ದರು. ಆದರೆ ವಿಚಿತ್ರ ಎಂಬಂತೆ ಘಟನೆ ನಡೆದು 2 ದಿನಗಳ ಬಳಿಕ ಅದೇ ಚಿನ್ನದ ಸರ ಮನೆ ಮುಂದಿನ ಭಾಗದಲ್ಲಿ ಪ್ರತ್ಯಕ್ಷವಾಗಿದೆ. ನೀರು ಬಿಟ್ಟಿದ್ದಾರಾ ಎಂದು ನೋಡಲು ಬಂದಿದ್ದ ಗೃಹಿಣಿ ಪ್ರಿಯಾ ಸಂಪ್ ತೆರೆದು ನೋಡಿ ಹಿಂದೆ ತಿರುಗುವಷ್ಟರಲ್ಲಿ ಬೈಕ್ನಲ್ಲಿ ಬಂದಿದ್ದ 2 ಆರೋಪಿಗಳು ಅವರ ಮಾಂಗಲ್ಯ ಸರ ಕಿತ್ತುಕೊಂಡು ಎಸ್ಕೇಪ್ ಆಗಿದ್ದರು. ಖದೀಮರು ಪಲ್ಸರ್ 220 ಬೈಕ್ನಲ್ಲಿ ಬಂದಿದ್ದು 2 ಪೈಕಿ ಓರ್ವ ಮಾತ್ರ ಬೈಕ್ನಿಂದ ಇಳಿದಿದ್ದ, ಮತ್ತೋರ್ವ ಬೈಕ್ ಚಾಲನೆಯಲ್ಲಿಯೇ ಇಟ್ಟುಕೊಂಡು ನಿಂತಿದ್ದ. ಆರೋಪಿಗಳ ಬಳಿ ಚಾಕುವಿನಂತಹ ಮಾರಕ ಆಯುಧಗಳು ಇತ್ತು ಎನ್ನಲಾಗಿತ್ತು. ಕುತ್ತಿಗೆಯನ್ನು ಆರೋಪಿ ಲಾಕ್ ಮಾಡಿದ್ದ ಕಾರಣ ಆ ವೇಳೆ ಕಿರುಚಿಕೊಳ್ಳಲು ಸಹ ಸಾಧ್ಯವಾಗಲಿಲ್ಲ. ಮಾಂಗಲ್ಯವನ್ನು ತಾನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದ ಕಾರಣ ಆರೋಪಿಗಳು ಚೈನ್ ಮಾತ್ರ ಕದ್ದಿರೋದಾಗಿ ಪ್ರಿಯಾ ತಿಳಿಸಿದ್ದರು. ಸರ್, ನಾನು ನೀರು ಬಿಟ್ಟಿದ್ದಾರೆ ಅಂತ ನೋಡೋಕೆ ಬಂದೆ ಸರ್. ಸಂತೆಗ್ನವರು ಅಷ್ಟೊತ್ತಿಗೆ ಹಿಂದೆಯಿಂದ 2 220 ಬೈಕ್ ಪಲ್ಸರಲ್ಲಿ ಬಂದುಬಿಟ್ಟು ಚೈನ್ ನನ್ನ ಕಿತ್ಕೊಂಡು ಹೋಗಿದ್ದಾರೆ ಸರ್. ಏನು ಸರ್? ಅವರು ಬೈಕಲ್ಲೇ ಸರ್ ಬಂದಿತ್ತು. ಬೈಕಲ್ಲಿ ಬಂದರು ಸರ್. ಏನು ಕೇಳಲಿಲ್ಲ ಸರ್. ನಾನು ನೀರು ನೋಡಿ ತಿರುಗಿದೆ ಸರ್. ತಿರುಗಿದ ತಕ್ಷಣ ರೈಟಿಗೆ ತಿರುಗಿದ ತಕ್ಷಣ ಅವರು ನಂದು ಚೈನ್ ಲಾಕ್ ಮಾಡಿದ್ರು ಸರ್. ಒಬ್ಬರೇ ಸರ್ ಇಳಿದಿತ್ತು. ಒಬ್ರು ಇಳಿದ್ರು, ಒಬ್ಬರು ಬೈಕಲ್ಲೇ ಇದ್ದರು ಸರ್. ಬೈಕಲ್ಲೇ ಇದ್ದರು. ಅವ್ರು ಬೈಕ್ ಮಾತ್ರ ಆನಲ್ಲೇ ಇತ್ತು ಸರ್, ಆಫ್ ಆಗಿದ್ದಿದ್ದಿಲ್ಲ ಸರ್. ಆಮೇಲೆ ನಾನು ಲಾಕ್ ಮಾಡಿದ್ರು ಸರ್. ಲಾಕ್ ಮಾಡಿದ ತಕ್ಷಣ ನಾನು ಹಿಂಗೆ ಮಾಂಗಲ್ಯನ ಇಟ್ಕೊಂಡಿದ್ದಕ್ಕೆ ಅದು ಮಾತ್ರ ಸೇಫ್ ಆಗಿದೆ. ಬರೀ ಚೈನ್ ಮಾತ್ರ ಹೋಗಿದೆ ಸರ್. 30 ಗ್ರಾಮ್. ಏನು ಕೇಳಲಿಲ್ಲ ಸರ್, ಏನು ಕೇಳಲಿಲ್ಲ. ನೈಫೆಲ್ಲ ಇಟ್ಕೊಂಡಿದ್ರು ಸರ್ ಅವರೆಲ್ಲನೂ. ಏನು ತೋರಿಸಿಲ್ಲ ಸರ್, ಇಟ್ಕೊಂಡಿದ್ರು ಅಷ್ಟೇ ಸರ್. ನಾನು ಜೋರಾಗಿ ಕಿರ್ಚಕ್ಕೂ ಆಗಿಲ್ಲ ಸರ್. ನನ್ನ ಲಾಕ್ ಆಗಿತ್ತು ಸರ್ ಇಲ್ಲಿ. ಹಂಗೆ ಫುಲ್ ಬಂದಿದ ತಕ್ಷಣ ಹಂಗೆ ಇಳಿದ್ರು ಸರ್. ಇಳಿದಿದ ತಕ್ಷಣ ಅವ್ರು ಹಂಗೆ ಲಾಕ್ ಮಾಡಿದ್ರು ಸರ್. 30 ಗ್ರಾಮು ಸರ್. ಚೈನ್ ಅಷ್ಟೇ ಸರ್. ಮಾಂಗಲ್ಯ ಮಾತ್ರ ಕೈಯಲ್ಲೇ ಇದೆ ಸರ್. ಇನ್ನು ಘಟನೆ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿದ್ದ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ತಂಡ ರಚಿಸಿಕೊಂಡು ತನಿಖೆ ಕೂಡ ಕೈಗೊಂಡಿದ್ದರು. ಬೈಕ್ನಲ್ಲಿ ಬಂದವರಿಂದ ಕೃತ್ಯ ಎಂದು ಗೃಹಿಣಿ ತಿಳಿಸಿದ್ದ ಕಾರಣ ಚಿಕ್ಕಬಳ್ಳಾಪುರದಿಂದ ದೇವನಹಳ್ಳಿಯವರೆಗೂ ಸಿಸಿಟಿವಿ ದೃಶ್ಯಾವಳಿಗಳ ಪರಿಶೀಲನೆ ನಡೆಸಿದರು. ಆದರೆ ಸಿಸಿ ಕ್ಯಾಮೆರಾಗಳಲ್ಲಿ ಕಳ್ಳರ ಜಾಡು ಇಲ್ಲದೇ ಇರುವುದು ಹಲವು ಅನುಮಾನಗಳನ್ನು ಮೂಡಿಸಿತ್ತು. ಇತ್ತ ಪೊಲೀಸರು ತಲೆಕೆಡಿಸಿಕೊಂಡು ಕಳ್ಳರ ಜಾಡು ಪತ್ತೆಯಾಗಿಲ್ಲ ಅಂತ ಕೋಪಗೊಂಡಿದ್ರು. ಮತ್ತೆ ಠಾಣೆಗೆ ಪ್ರಿಯಾಳನ್ನ ಕರೆದು ಸಿಸಿ ಕ್ಯಾಮೆರಾಗಳನ್ನು ತೋರಿಸಿದ್ದಾರೆ. ಅವರು ಹೇಳಿದ ಟೈಮ್ನಲ್ಲಿ ಎಲ್ಲಿಯೂ ಸಹ ಕಳ್ಳರ ಓಡಾಟ ಇರಲಿಲ್ಲ. ಆದರೆ ಪೊಲೀಸರಿಗೆ ಪ್ರಿಯಾಳ ಮೇಲೆ ಅನುಮಾನ ಮೂಡಿದೆ. ಇದಾದ ಮೇಲೆ ರಾತ್ರಿ ಆಗಿ ಬೆಳಗಾಗುವಷ್ಟರಲ್ಲಿ ಪೊಲೀಸರಿಗೆ ಪ್ರಿಯಾ ಫೋನ್ ಮಾಡಿ ಪತಿ ವಾಶ್ರೂಮ್ ಎಂದು ತೆರಳಿದ್ದ ವೇಳೆ ಬಾತ್ರೂಮ್ನ ಮೆಟ್ಟಿಲಿನ ಸಮೀಪ ಚೈನ್ ಸಿಕ್ಕಿದೆ ಎಂದು ಹೇಳಿದ್ದಾಳೆ. ಕೂಡಲೇ ಪೊಲೀಸರು ಮನೆಗೆ ಬಂದು ಪರಿಶೀಲಿಸಿ ಹೋಗಿದ್ದಾರೆ. ಆದರೆ ಘಟನೆ ಮಾತ್ರ ಭಾರೀ ಆಶ್ಚರ್ಯಕ್ಕೆ ಕಾರಣವಾಗಿದೆ. ಮಾಂಗಲ್ಯ ಸರ ಕದ್ದವರು ಯಾರು? ಈಗ ಅವರೇ ಅದನ್ನು ಮನೆ ಬಳಿ ಇಟ್ಟು ಹೋಗಿದ್ದೇಕೆ ಎಂಬುದು ಹಲವು ಪ್ರಶ್ನೆಗಳು ಹಾಗೂ ಅನುಮಾನಗಳು ಮೂಡುವಂತೆ ಮಾಡಿದೆ. ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 3ನೇ ತಾರೀಕು ಮೇ ತಿಂಗಳು ಒಂದು ಸಂಡೇ ಅರ್ಲಿ ಮಾರ್ನಿಂಗ್ 10 ಗಂಟೆ ಅರೌಂಡ್ ಒಂದು ಚೈನ್ ಸ್ನ್ಯಾಚಿಂಗ್ ಕೇಸ್ ರಿಪೋರ್ಟ್ ಆಗಿತ್ತು. ವಿದಿನ್ ಮಿನಿಟ್ಸ್ ನಮ್ಮ ಟೀಮ್ ಕೂಡ ಎಲ್ಲ ಹೋಗಿ ಅಲ್ಲಿ ವೆರಿಫೈ ಮಾಡಿದ್ದಾರೆ, ಚೆಕ್ ಮಾಡಿದ್ದಾರೆ. ಮತ್ತು ಆ ನೋಂದಣ ಮಹಿಳಾ ಯಾರು ಇತ್ತು ಅವ್ರ ಜೊತೆ ಕೂಡ ಮಾತಾಡಿದ್ದಾರೆ. ಅವ್ರದ್ದು ಮಾಹಿತಿ ಪ್ರಕಾರ ಯಾರು 2 ಜನ ಒಂದು ಬ್ಲ್ಯಾಕ್ ಪಲ್ಸರ್ ಬೈಕಲ್ಲಿ ಬಂದು ಅವ್ರದ್ದು ಚೈನ್ ಕಿತ್ಕೊಂಡು ಹೋಗಿದ್ದಾರೆ. ಅಂದರೆ ಯಾವುದು ಮಾತಾಡಲಿಲ್ಲ, ಸುಮ್ಮನೆ ಚೈನ್ ಕಿತ್ಕೊಂಡು ಹೋಗಿದ್ದಾರೆ ಅವ್ರದ್ದು. ಈ ಥರ ಚಾಮರಾಜಪೇಟೆಯಲ್ಲಿ ವಾರ್ಡ್ ನಂಬರ್ 23ಯಲ್ಲಿ ಇನ್ಸಿಡೆಂಟ್ ಆಗಿತ್ತು. ಈ ಥರ ಅವರು ಮಾಹಿತಿ ಕೊಟ್ಟಿದ್ದಾರೆ. ಆಮೇಲೆ ಅವ್ರ ಮಾಹಿತಿ ಪ್ರಕಾರ ಸಿನ್ಸ್ ಇದು ಟೌನ್ ಏರಿಯಲ್ಲಿ ಆಗಿದೆ, ನಾವು ಅಕ್ಕಪಕ್ಕದವರಿಗೆ ಕೇಳಿದ್ದೀವಿ ಕಿ ಬೇರೆ ಯಾರಿಗೆ ಏನಾದರೂ ಮಾಹಿತಿ ಇದೆಯಾ ಈ ವಿಚಾರ ಬಗ್ಗೆ, ಅಥವಾ ಯಾರು ನೋಡಿದ್ದಾರೆ, ಅಥವಾ ಕ್ಯಾಮ್ರಾಸ್ ವಗೇರಾ ಕೂಡ ಸುಮಾರು ಇದೆ ಟೌನ್ ಏರಿಯಲ್ಲಿ. ಅದು ಎಲ್ಲ ಕ್ಯಾಮ್ರಾಸ್ ವಗೇರಾ ನಾವು ಎಲ್ಲ ವೆರಿಫೈ ಮಾಡಿದ್ದೀವಿ. ಅವ್ರ ಮಾಹಿತಿ ಪ್ರಕಾರ ನಮಗೆ ಕ್ಯಾಮ್ರಾಸಲ್ಲಿ ಯಾವುದು ಲೀಡ್ ವಗೇರಾ ಸಿಗಲಿಲ್ಲ. ಈಗ ನಮಗೆ ನೆಕ್ಸ್ಟ್ ಆಮೇಲೆ ಅವರಿಂದ ಮಾಹಿತಿ ಬಂತು ವಿಕ್ಟಿಮಿಂದ ಕಿ ಅವ್ರ ಮನೆ ಪಕ್ಕದಲ್ಲಿ ಅವರಿಗೆ ಆ ಚೈನ್ ಸಿಕ್ಕಿದೆ ವಾಪಸ್. ಸೊ ನಾವು ಎಲ್ಲ ವೆರಿಫೈ ಮಾಡ್ತಾ ಇದ್ದೀವಿ. ಅವ್ರದ್ದು ಕಥನ್ ವಗೇರಾ ಪ್ರಕಾರ ಅವರು ಹೇಳಿಕೆ ಹೇಗೆ ಥರ ಕೊಟ್ಟಿದ್ದಾರೆ ಆ ಪ್ರಕಾರ ನಾವು ಈಗ ವೆರಿಫೈ ಮಾಡ್ತಾ ಇದ್ದೀವಿ. ಕ್ಯಾಮ್ರಾಸ್ ವಗೇರಾ ನಮ್ಮ ಕಡೆಯಿಂದ ಎಲ್ಲ ಚೆಕ್ ಮಾಡಿದ್ದೀವಿ ನಾವು. ಸೊ ಇದನ್ನು ಒಂದು ವೆರಿಫೈ ಮಾಡಿಕೊಂಡು ಕೇಸ್ ಮುಂದೆ ಇನ್ವೆಸ್ಟಿಗೇಷನ್ ಆಗಬೇಕು ಅಥವಾ ಕ್ಲೋಸ್ ಆಗಬೇಕು, ಅದು ಒಂದು ನಿರ್ಣಯ ನಾವು ತಗೊಳ್ತೀವಿ.
ನೋಡಿ, ಅದು ನಮಗೆ ಈಗ ಹೇಳೋಕ್ಕೆ ಆಗಲ್ಲ. 3rd ಡೇ ಆಗಿತ್ತು, ಬಟ್ ಅವರದ್ದು ಹೇಳಿಕೆ ಪ್ರಕಾರ ಅವರು ಏನೇನು ಹೇಳಿದ್ದಾರೆ ಅದು ನಮಗೆ ಮ್ಯಾಚ್ ಆಗಿಲ್ಲ. ಸಿನ್ಸ್ ಇಟ್ ಈಸ್ ಅ ಟೌನ್ ಏರಿಯಾದಲ್ಲಿ ಪೊಲೀಸ್ದು ಕೂಡ ಸುಮಾರು ಕ್ಯಾಮ್ರಾಸ್ ಇದೆ, ಪಬ್ಲಿಕ್ ಕೂಡ ಸುಮಾರು ಕ್ಯಾಮ್ರಾಸ್ ಹಾಕಿದ್ದಾರೆ, ಅಂಗಡಿ ವಗೇರ ಕೂಡ ಇದೆ ಅಕ್ಕಪಕ್ಕ. ಸೊ ಸುಮಾರು ಕ್ಯಾಮ್ರಾಸಲ್ಲಿ ನಾವು ವೆರಿಫೈ ಮಾಡಿದ್ದೀವಿ, ನಮಗೆ ಯಾವುದು ಥರದ್ದು ಆ ಗಾಡಿ ಸಿಗಲಿಲ್ಲ ಆ ಟೈಮ್ಗೆ. ಮತ್ತು ನೆಕ್ಸ್ಟ್ ಡೇ ಅವ್ರಿಗೆ ಚೈನ್ ಕೂಡ ಸಿಕ್ಕಿದೆ. ಸೊ ಅದು ನಾವು ಅವ್ರ ಮೇಲೆ ಯಾವುದು ಆರೋಪ ಮಾಡ್ತಾ ಇಲ್ಲ, ನಾವು ವೆರಿಫೈ ಮಾಡ್ತೀವಿ ಕಿ ಯಾವುದು ಈ ಥರದ್ದು ಘಟನೆ ಆಗಿಲ್ಲ. ಬಿಕಾಸ್ ನಾರ್ಮಲಿ ಏನಾಗುತ್ತೆ, ಚೈನ್ ಸ್ನ್ಯಾಚಿಂಗ್ ಥರದ್ದು ಘಟನೆ ಯಾವಾಗ ರಿಪೋರ್ಟ್ ಆಗುತ್ತೆ, ಬೇರೆ ಜನಗೆ ಪಬ್ಲಿಕ್ಕಿಗೆ ಕೂಡ ಭಯ ಬರುತ್ತೆ, ಮತ್ತು ಒಂದು ಈ ಥರ ಕ್ವಶನ್ ಕ್ರಿಯೇಟ್ ಆಗುತ್ತೆ ಕಿ ಡೇ ಟೈಮಲ್ಲಿ ಈ ಥರ ಒಂದು ಇನ್ಸಿಡೆಂಟ್ ಆಗಿದೆ. ಸೊ ಡೆಫಿನೆಟ್ಲಿ ಈ ಥರದ್ದು ಯಾವುದು ಫೇಕ್ ಆಗಿದೆ ಇನ್ಸಿಡೆಂಟು ನಾವು ಕೂಡ ವೆರಿಫೈ ಮಾಡಿ ಕ್ರಮ ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ, ಸೊ ದಟ್ ಈ ಥರ ಮುಂದೆ ಆಗಬಾರ್ದು. ಎಲ್ಲ ನೋಡಿ, ಅವರು ನಮ್ಮ ಪೊಲೀಸ್ದವರಿಗೆ ನೆಕ್ಸ್ಟ್ ಡೇ ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ದಾರೆ ಕಿ ಅವ್ರಿಗೆ ಸಿಕ್ಕಿದೆ, ಅದನ್ನು ನಾವು ವೆರಿಫೈ ಮಾಡೋಕ್ಕೆ ಹೇಳಿದ್ದೀವಿ. ನಮ್ಮ ಇನ್ಸ್ಪೆಕ್ಟರ್ಸ್ ವಗೇರ ತನಿಖೆ ಮಾಡ್ತಾ ಇದ್ದಾರೆ, ಅವರಿಗೆ ನಾನು ಹೇಳಿದ್ದೀನಿ ಕಿ ಹೋಗಿ ಚೆಕ್ ಮಾಡಬೇಕು, ಹೇಗೆ ಸಿಕ್ಕಿದೆ, ಯಾವ ಜಾಗ ಸಿಕ್ಕಿದೆ, ಯಾವ ಕಂಡೀಷನಲ್ಲಿ ಸಿಕ್ಕಿದೆ, ಅದೆಲ್ಲ ಚೆಕ್ ಮಾಡೋಕ್ಕೆ ನಾನು ಹೇಳಿದ್ದೀನಿ. ಒಟ್ಟಾರೆ ಪ್ರಿಯಾಳ ಮಾಂಗಲ್ಯ ಸರ ಕದ್ದವರು ಯಾರು? ಅದನ್ನು ಮತ್ತೆ ಮನೆ ಬಳಿ ಇಟ್ಟು ಹೋಗಿದ್ದೇಕೆ? ಅಥವಾ ಈ ಪ್ರಕರಣದ ಹಿಂದೆ ಇನ್ನಾವುದಾದರೂ ರಹಸ್ಯವಿದೆಯೇ ಎಂಬ ಪ್ರಶ್ನೆಗಳು ಇದೀಗ ಉದ್ಭವವಾಗಿದ್ದು, ಚಿಕ್ಕಬಳ್ಳಾಪುರದಲ್ಲಿ ನಡೆದಿರುವ ಈ ವಿಚಿತ್ರ ಪ್ರಕರಣ ಪೊಲೀಸರ ತನಿಖೆಗೆ ಹೊಸ ದಿಕ್ಕು ನೀಡಿದ್ದು, ಕಳ್ಳರು ಹೊರಗಿನವರ ಅಥವಾ ಒಳಗಿನವರ ಅಂತ ಸತ್ಯ ಹೊರಬರಬೇಕಿದೆ ಅಷ್ಟೇ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳ್ಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.